ನಟ ವಿಷ್ಣುವರ್ಧನ್ ಅವರು ಅನುಭವಿಸಿದಷ್ಟು ಅವಮಾನ, ಹಿಂಸೆ, ನೋವನ್ನ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಅನುಭವಿಸಿಲ್ಲ ಅಂದ್ರೆ ತಪ್ಪಾಗೋದಿಲ್ಲ. ಒಬ್ಬ ನಟ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕನಾಗಿ ಬೇರೆ ಭಾಷೆಗಳಲ್ಲಿ ನಟಿಸಿದ್ದರೆ ಆತನ ಸ್ಥಾನಮಾನವೇ ಬೇರೆ ಇರ್ತಾ ಇತ್ತು. ಆದ್ರೆ ವಿಷ್ಣುವರ್ಧನ್ ಅವರ ಪಾಲಿಗೆ ಸಿಗಬೇಕಾಗಿದ್ದು ಯಾವುದೂ ಸಿಗ್ಲೇ ಇಲ್ಲ. ನೋವುಗಳು ಮಾತ್ರ ಅವರಿಗೆ ಸಲೀಸಾಗಿ ಸಿಕ್ಕು. ನಿನ್ನೆ ಮೊನ್ನೆ ಬಂದವರೆಲ್ಲ ಪದ್ಮ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಮೇರು ನಟನಿಗೆ ಆ ಗೌರವ ಇಂದಿಗೂ ಸಿಕ್ಕಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಸುಮಾರು 4 ದಶಕಗಳಿಗೂ ಹೆಚ್ಚಿನ ತಮ್ಮ ವೃತ್ತಿ ಬದುಕಿನಲ್ಲಿ ವಿಷ್ಣು ನಿರಂತರವಾಗಿ ವಿರೋಧ ಶಕ್ತಿಗಳೊಂದಿಗೆ ತಾಳ್ಮೆಯಿಂದ ಹೋರಾಡುತ್ತಲೇ ಬಂದ್ರು ಅನ್ನೋದು ಅತ್ಯಂತ ನೋವಿನ ಸಂಗತಿ. ವಿಷ್ಣುವರ್ಧನ್ ಆ ದಿನಗಳಲ್ಲಿ ಅವರು ಅನುಭವಿಸಿದ ಸಂಘರ್ಷ ಮತ್ತು ಅದರಿಂದ ಉಂಟಾದ ಆಘಾತ ನೋವುಗಳಿಗೆ ಲೆಕ್ಕವೇ ಇಲ್ಲ. ವಿಷ್ಣುವರ್ಧನ್ ಅವರಿಗೆ ಅವಮಾನ ಆದಾಗಲೆಲ್ಲ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾತುಗಳಿವೆ. ಆದ್ರೂ ಕೂಡ ಅಂತಹ ಘಟನೆಗಳು ಪದೇ ಪದೇ ನಡೆಯುತ್ತಲೇ ಇದ್ವು. ಭಾರತ ಸರ್ಕಾರವು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಆಗ ನಡೆದ ಸಮಾರಂಭಕ್ಕೆ ನಟ ವಿಷ್ಣುವರ್ಧನ್ ಅವರನ್ನು ಅತಿಥಿಯಾಗಿ ಕರೆಯಲಾಗಿತ್ತು. ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಪಕ್ಕದಲ್ಲೇ ಇದ್ದ ನಟ ವಿಷ್ಣುವರ್ಧನ್ ಅವರ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸೆದು ಬಿಟ್ಟಿದ್ರು. ಆಗ ಡಾಕ್ಟರ್ ರಾಜ್ಕುಮಾರ್ ಎದ್ದು ನಿಂತು, ನೀವು ಚಪ್ಪಲಿ ಎಸೆದಿರುವುದು ಅವರ ಮೇಲಲ್ಲ, ನನ್ನ ಮೇಲೆ. ಇದನ್ನು ನೀವು ನಿಲ್ಲಿಸದಿದ್ರೆ ತುಂಬಾ ಕಷ್ಟ ಆಗುತ್ತೆ, ಆಮೇಲೆ ಅದು ಕೂಡ ನಿಂತು ಹೋಗುತ್ತೆ ಅಂತ ಮನವಿ ಮಾಡಿದ್ರಂತೆ. ಆ ಅವಮಾನವನ್ನ ನಟ ವಿಷ್ಣುವರ್ಧನ್ ಮೌನವಾಗಿಯೇ ಅನುಭವಿಸಿ ತಾಳ್ಮೆಯಿಂದ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಹೊರಟಿದ್ರು. ವಿಷ್ಣುವರ್ಧನ್ ಅನುಭವಿಸಿದಷ್ಟು ಅವಮಾನ ಬೇರೆ ಯಾರೂ ಅನುಭವಿಸಿಲ್ಲ. ಅವುಗಳಲ್ಲಿ ಕೆಲವೊಂದು ಘಟನೆಗಳು ಇಂದಿಗೂ ಅವರ ಅಭಿಮಾನಿಗಳನ್ನು ಕಾಡುತ್ತವೆ. ವಿಷ್ಣುವರ್ಧನ್ ಅವರ ಮೇಲೆ ವಿನಾಕಾರಣ ವಿಷ ಕಾರುತ್ತಿದ್ದ ಕೆಲವು ಕಿಡಿಗೇಡಿಗಳು ಹಲವು ಬಾರಿ ವಿಷ್ಣುವರ್ಧನ್ ಅವರಿಗೆ ಮಾನಸಿಕ, ದೈಹಿಕ ಹಿಂಸೆ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ ತಂದೆ ನಾರಾಯಣ್ ರಾವ್ ಅವರ ಅಂತ್ಯ ಸಂಸ್ಕಾರದ ವೇಳೆ ಕೂಡ ಕಿಡಿಗೇಡಿಗಳು ಗುಂಪು ಕಲ್ಲುಗಳಿಂದ, ಚಪ್ಪಲಿಗಳಿಂದ ಪಾರ್ಥಿವ ಶರೀರದತ್ತ ಎಸೆದಿದ್ರು ಮತ್ತು ವಿಷ್ಣುವರ್ಧನ್ ಅವರಿಗೆ ಹೊಡೆದಿದ್ರು. ಗಂಧದ ಶೂಟಿಂಗ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಬೇಕಂತಲೇ ವಿಷ್ಣು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಬಲಿಪಶು ಮಾಡಿದ್ರು. ಈ ಒಂದು ದುರ್ಘಟನೆ ವಿಷ್ಣು ಜೀವನವನ್ನು ನರಕದ ಕೂಪಕ್ಕೆ ತಳ್ಳಿತು. ತಾನು ಮಾಡಿದ ತಪ್ಪಿಗೆ ವಿಷ್ಣು ತನ್ನ ಜೀವನ ಪರ್ಯಂತ ಅಪಮಾನ, ಯಾತನೆ, ಮಾನಸಿಕ ಕಿರಿಕಿರಿ ಅನುಭವಿಸಬೇಕಾಯಿತು. ವಿಷ್ಣುವರ್ಧನ್ ಮತ್ತು ಭಾರತಿಯವರ ಆರತಕ್ಷತೆ ಸಂದರ್ಭದಲ್ಲೂ ಕೂಡ ಕಿಡಿಗೇಡಿಗಳು ಹಲ್ಲೆ ಮಾಡಲು ಪ್ರಯತ್ನ ಪಟ್ಟರು. ಅಭಿಮಾನಿಗಳು ಮತ್ತು ಸ್ನೇಹಿತರ ಸಹಾಯದಿಂದ ವಿಷ್ಣುವರ್ಧನ್ ಅಲ್ಲಿಂದ ಹೊರಬಂದು ಮಾರನೆಯ ದಿನ ಬೇರೆಡೆ ಒಂದು ಪುಟ್ಟ ದೇವಸ್ಥಾನದ ಗುಡಿಯ ಮುಂಭಾಗದಲ್ಲಿ ಸರಳವಾಗಿ ಮದುವೆ ಆಗ್ಬೇಕಾಯ್ತು. ಬಂಧನ ಸಿನಿಮಾ ಬಿಡುಗಡೆ ಆದಾಗ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಕಟೌಟ್ಗೆ ಬೆಂಕಿ ಹಚ್ಚಿ ಸುಟ್ಟಿದ್ರು. ಆದ್ರೆ ಅದೇ ಚಿತ್ರಮಂದಿರದಲ್ಲಿ ಚಿತ್ರ 1 ವರ್ಷ ಪೂರೈಸಿ ಎಲ್ಲರ ಬಾಯಿ ಮುಚ್ಚಿಸಿತ್ತು. ಮುತ್ತಿನ ಹಾರ ಸಿನಿಮಾ ರಿಲೀಸ್ ಆದಾಗ ವಿಷ್ಣುದಾದ ಅಭಿಮಾನಿಗಳು ಮುತ್ತಿನ ಹಾರ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ತಲೆ ಬೋಳಿಸಿರುವಂತೆ ತಾವು ಕೂಡ ತಲೆ ಬೋಳಿಸಿ ವಿಷ್ಣು ಅವರ ಪಲ್ಲಕ್ಕಿಗಳನ್ನು ಹೊತ್ತು ಮೆರವಣಿಗೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕಿಡಿಗೇಡಿಗಳು ವಿಷ್ಣು ಅಭಿಮಾನಿಗಳ ಮೇಲೆ ಚಪ್ಪಲಿ ಎಸೆದು ಕಲ್ಲು ತೂರಿ ಕೆಲವರ ಮೇಲೆ ಹಲ್ಲೆ ಕೂಡ ಮಾಡಿದ್ರು. ಎಷ್ಟೋ ವೇಳೆ ಕಿಡಿಗೇಡಿಗಳು ವಿಷ್ಣುರವರ ಕೈ ಕುಲುಗುವ ನೆಪದಲ್ಲಿ ಬ್ಲೇಡ್ ಇಂದ ವಿಷ್ಣುರವರ ಕೈ ಗಾಯಗೊಳಿಸಿದ ಘಟನೆಗಳು ಸಾಕಷ್ಟು ನಡೆದಿವೆ. ಈ ಹಿಂದಿನ ಎಲ್ಲಾ ಕಹಿ ಘಟನೆಗಳಿಂದ ಬೇಸತ್ತಿದ್ದ ವಿಷ್ಣು ಕರ್ನಾಟಕದಲ್ಲಿ ವಾಸ ಮಾಡುವುದು ಬೇಡವೆಂಬ ತೀರ್ಮಾನಕ್ಕೆ ಬಂದಾದಾಗ ಕರ್ನಾಟಕ ಬಿಟ್ಟು ಮದ್ರಾಸ್ನಲ್ಲಿ ವಾಸ್ತವ್ಯ ಹೂಡಿರುತ್ತಾರೆ. ಈ ಘಟನೆಯ ಬಳಿಕ ಅಭಿಮಾನಿಗಳ ಒತ್ತಾಯಕ್ಕೆ ಗೌರವ ಕೊಟ್ಟು ಮದ್ರಾಸ್ನಿಂದ ಮತ್ತೆ ಬೆಂಗಳೂರಿಗೆ ಬಂದು ನೆಲೆಸುತ್ತಾರೆ. ಮುಂದೆ ವಿಷ್ಣುವರ್ಧನ್ ಅವರ ಹೆಸರಲ್ಲಿ 100 ಅಭಿಮಾನಿ ಸಂಘಗಳು ಹುಟ್ಟಿಕೊಳ್ಳುತ್ತವೆ. ವಿಷ್ಣುವರ್ಧನ್ ಕೂಡ ಮೇರು ನಟನಾಗಿ ಬೆಳೆಯುತ್ತಾ ಹೋಗುತ್ತಾರೆ. ಮುಂದೆ ಗೋಕಾಕ್ ಚಳುವಳಿಯಲ್ಲಿ ವಿಷ್ಣುವರ್ಧನ್ ಕೂಡ ಭಾಗವಹಿಸುತ್ತಾರೆ. ಈ ಸುದ್ದಿ ಗೊತ್ತಾಗಿ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಈ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಇದರ ಖ್ಯಾತಿಯು ವಿಷ್ಣುವರ್ಧನ್ ಅವರಿಗೆ ದೊರಕುವುದಿಲ್ಲ. ಹೀಗೆ ವಿಷ್ಣುವರ್ಧನ್ ಅವರಿಗೆ ಆದ ಅವಮಾನಗಳನ್ನು ಲೆಕ್ಕ ಹಾಕುತ್ತಾ ಹೋದರೆ ಪಟ್ಟಿ ದೊಡ್ಡದಾಗುತ್ತಾ ಹೋಗುತ್ತದೆ. ವಿಷ್ಣುವರ್ಧನ್ ಬದುಕಿದ್ದಾಗಲೂ ಸಂಕಷ್ಟ ಎದುರಿಸಿದಂತೆ ಅವರು ಅಗಲಿದ ಮೇಲೂ ಅವರ ಅಭಿಮಾನಿಗಳು ಅದೇ ರೀತಿಯ ನೋವು ಅನುಭವಿಸುತ್ತಾ ಇದ್ದಾರೆ. ವಿಷ್ಣುವರ್ಧನ್ ನಿಧನರಾದರೂ ಕೂಡ ಅವರ ಸ್ಮಾರಕ ನಿರ್ಮಾಣವಾಗಲು 14 ವರ್ಷ ಕಳೆಯಬೇಕಾಯಿತು. ಅದಕ್ಕಾಗಿ ದಾದಾ ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ಮಾಡಿದ ಹೋರಾಟ ಅಷ್ಟಿಷ್ಟಲ್ಲ. 200 ಸಿನಿಮಾಗಳಲ್ಲಿ ನಟಿಸಿ ಜನಮನ ಗೆದ್ದ ಮಹಾನ್ ಕಲಾವಿದ ಅವರು. ಇಂದಿಗೂ ಅವರ ಸಿನಿಮಾಗಳನ್ನು ಪ್ರೇಕ್ಷಕರು ಆಸಕ್ತಿಯಿಂದ ನೋಡುತ್ತಾರೆ. ಆಗ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಮಾಡಲಾಯಿತು. ಅಲ್ಲಿಯೇ ಸ್ಮಾರಕ ನಿರ್ಮಾಣ ಆಗಬೇಕು ಎಂಬುದು ಅಭಿಮಾನಿಗಳ ಬಯಕೆಯಾಗಿತ್ತು. ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಕೊನೆಗೂ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇದ್ರೂ ಕೂಡ ಮೈಸೂರಿನಲ್ಲಿ ಸ್ಮಾರಕವಾಗಿದೆ. ಈಗಲೂ ಕೂಡ ಅಭಿಮಾನಿಗಳು ವಿಷ್ಣುವರ್ಧನ್ ಸಮಾಧಿಯನ್ನು ಉಳಿಸಿಕೊಳ್ಳಲು ಕಷ್ಟಪಡ್ತಿದ್ದಾರೆ. ಯಾಕಂದ್ರೆ ಅಭಿಮಾನ ಸ್ಟುಡಿಯೋದಲ್ಲಿರುವ ವಿಷ್ಣು ಸಮಾಧಿಯ ಜಾಗದ ಕುರಿತು ವಿವಾದ ಕೋರ್ಟ್ನಲ್ಲಿದೆ. ಹೀಗಾಗಿ ಹಿರಿಯ ನಟ ಬಾಲಣ್ಣ ಕುಟುಂಬ ಹಾಗೂ ವಿಷ್ಣು ಅಭಿಮಾನಿಗಳ ನಡುವೆ ತಿಕ್ಕಾಟವು ಹಲವು ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಕೋರ್ಟ್ನಲ್ಲಿರುವ ಕೇಸ್ ಅಂತಿಮ ಹಂತಕ್ಕೆ ತಲುಪಿದ್ದು
ಬಾಲಣ್ಣ ಕುಟುಂಬದವರು ವಿಷ್ಣು ಸಮಾಧಿಯನ್ನು ನೆಲಸಮ ಮಾಡುವಂತೆ ಮಾನ್ಯ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿರುವ ಯಜಮಾನರ ಸಮಾಧಿಯನ್ನು ನೆಲಸಮ ಮಾಡುವುದಕ್ಕೆ ಬಿಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಪುಟ್ಟಣ್ಣ ಕಣ್ಗಾಲ್ ಅವರ ಗರಡಿಯಲ್ಲಿ ಬಣ್ಣದ ಜಗತ್ತಿಗೆ ಕಾಲಿಟ್ಟ ವಿಷ್ಣುವರ್ಧನ್ ವೃತ್ತಿ ಜೀವನದಲ್ಲಿ ತಿರುವು ನೋಡುವ ಪ್ರಶ್ನೆಯೇ ಉದ್ಭವಿಸಲಿಲ್ಲ. ಅನೇಕ ಎದುರು ತೊಡರುಗಳು ಎದುರಾದರೂ ಸಮರ್ಥವಾಗಿ ಎದುರಿಸಿ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿ ನೆಲೆಯೂರಿದ್ದು ಇತಿಹಾಸ. ಯಾರಿಗೂ ಕಮ್ಮಿ ಇಲ್ಲದ ಅವರ ನಟನೆ ಅವರನ್ನು ವರ್ಷದಿಂದ ವರ್ಷಕ್ಕೆ ಮೇಲಕ್ಕೇರಿಸುತ್ತಾ ಹೋಯಿತು. ಆರಂಭದಲ್ಲಿ ವಿಷ್ಣುವರ್ಧನ್ ಅವರನ್ನು ವಿವಾದಗಳು ಸುತ್ತಿಕೊಂಡಿದ್ದು, ಅದರಿಂದ ಪಟ್ಟ ಪರಿಪಾಟಲು ಅನುಭವಿಸಿದ ಯಾತನೆ, ಆದ ಅವಮಾನಗಳಿಗೆ ಧೃತಿಗೆಡದೆ ಮುನ್ನುಗ್ಗಿದ್ದ ಅವರ ಛಲಕ್ಕೆ ಸಾಕ್ಷಿಯಾಗಿದೆ. ಈ ಎಲ್ಲಾ ನೋವುಗಳ ನಡುವೆ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಬೇಕೆನ್ನುವ ಹೋರಾಟಗಳು ಇಂದಿಗೂ ನಡೆಯುತ್ತಿವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಂತಹ ಸಾಧಕರಿಗೆ ಪದ್ಮ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಸಿಗದಿರುವ ಬಗ್ಗೆ ಅಪಾರ ಅಭಿಮಾನಿಗಳ ವಿಷಾದ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ ಅನೇಕ ಮಹಾನ್ ವ್ಯಕ್ತಿಗಳು ನಾವು ಯಾವ ಕಾರಣಕ್ಕೆ ನಿರ್ಲಕ್ಷಿಸಲಾಗುತ್ತಿದೆ ಅನ್ನೋದು ಇಂದಿಗೂ ಕಾಡುತ್ತಿರುವ ಪ್ರಶ್ನೆ. ಇದುವರೆಗೂ ಕನ್ನಡ ಚಿತ್ರರಂಗದ ಬೆರಳೆಣಿಕೆಯಷ್ಟು ಸಾಧಕರಿಗೆ ಮಾತ್ರ ಪದ್ಮ ಪುರಸ್ಕಾರ ಸಂದಿದೆ. ನಮ್ಮವರು ಮತ್ತು ಅವರ ಸಾಧನೆಗಳನ್ನು ನಾವೇ ಗುರುತಿಸಿ ಗೌರವಿಸದಿದ್ದರೆ ಅದನ್ನು ನಾವು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿಸಬಹುದೇ? ಹೀಗಾದ್ರೆ ಮುಂದಿನ ತಲೆಮಾರಿಗೆ ಅಥವಾ ಇತರ ರಾಜ್ಯಗಳ ಹಾಗೂ ದೇಶಗಳ ಜನರಿಗೆ ನಮ್ಮ ಭಾಷೆ, ಚಿತ್ರರಂಗ, ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯ ಪರಿಚಯವಾಗಲಿ ಎಂದು ನಾವು ಹೇಗೆ ತಾನೇ ಬಯಸಬಹುದು ಅಲ್ವಾ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.